ರಾಕೇಶ್ ಪೂಜಾರಿ ಸಾವನ್ನಪ್ಪಿ 2 ದಿನ ಕಳೆಯಿತು. ಹೆತ್ತವರ ಕಣ್ಣೀರು ಇನ್ನೂ ನಿಂತಿಲ್ಲ. ಇಡೀ ಕರುನಾಡೆ ರಾಕಿ ಸಾವಿಗೆ ಕಂಬನಿ ಮಿಡಿತಾ ಇದೆ. ಇದರ ಮಧ್ಯೆ ಈಗ ನಟ ರಿಷಬ್ ಶೆಟ್ಟಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದ ಕಿಚ್ಚೆದ್ದಿದೆ. ರಾಕೇಶ್ ಪೂಜಾರಿ ನಟನೆಯನ್ನೇ ಉಸಿರಾಗಿಸಿಕೊಂಡಿದ್ದ ಕಲಾವಿದ. ಕಲಾದೇವಿಯನ್ನ ಅರಸಿ ಕರಾವಳಿಯಿಂದ ಹೊರಟವ ಬೆಂಗಳೂರು ಅನ್ನೋ ಮಾಯಾ ನಗರಿಯಲ್ಲಿ ಪುಟ್ಟ ಪ್ರಪಂಚವನ್ನ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದ. ಅವಕಾಶಕ್ಕಾಗಿ ಕಣ್ಣರಳಿಸಿ ಕಾಯ್ತಿದ್ದವನಿಗೆ ಭಾಗ್ಯದ ಬಾಗಿಲು ತೆರೆಯೋ ದಿನಗಳು ಶುರುವಾಗಿದ್ವು. ಆದ್ರೆ ಆ ಭಗವಂತನಿಗೆ ರಾಕಿಯ ಏಳ್ಗೆಯನ್ನ ಸಹಿಸೋದಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ನಗುಮುಖದ ನಿಷ್ಕಲ್ಮಶ ವ್ಯಕ್ತಿತ್ವವನ್ನೇ ಮಧ್ಯರಾತ್ರಿ ಉಸಿರು ನಿಲ್ಲಿಸುವಂತೆ ಮಾಡಿದ್ದ. ರಾಕೇಶ್ ಪೂಜಾರಿ ಸಾವನ್ನಪ್ಪಿ 2 ದಿನ ಕಳೆದ್ರೂ ನಗುಮುಖದ ಕಲಾವಿದನ ನಗು ಮಾಸಿಲ್ಲ. ರಾಕಿ ಇನ್ನಿಲ್ಲ ಅನ್ನೋದನ್ನ ಅವರ ಗೆಳೆಯರ ಬಳಗಕ್ಕೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ತಂದೆ ಇಲ್ಲದೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವ ತಂಗಿ ಮದುವೆಯನ್ನ ಅದ್ಧೂರಿಯಾಗಿ ಮಾಡ್ಬೇಕು ಅನ್ನೋ ಕನಸು ಕಂಡಿದ್ದ. ಆದ್ರೆ ಅದ್ಯಾವುದೂ ನೆರವೇರಲೇ ಇಲ್ಲ. ಕನಸು ನನಸಾಗೋ ಮೊದಲೇ ವಿಧಿಯ ಮೋಸದಾಟಕ್ಕೆ ಸಿಲುಕಿದವ ಸಾವಿನ ಮನೆ ಸೇರಿದ್ದಾನೆ. ರಾಕಿ ಸಾವನ್ನಪ್ಪಿ 2 ದಿನ ಆಗ್ತಿದ್ದಂತೆ ಕರಾವಳಿಯಲ್ಲಿ ಆಕ್ರೋಶದ ಜ್ವಾಲೆ ಎದ್ದಿದೆ. ಕಾಂತಾರದ ಸೂತ್ರಧಾರ ರಿಷಬ್ ಶೆಟ್ಟಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಸುರಿಮಳೆಯಾಗ್ತಾ ಇದೆ. ಮಾನವೀಯತೆಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಕಾಂತಾರ ಮೇಲೆ ಬೆಟ್ಟದಷ್ಟು ಕನಸು ಕಂಡಿದ್ದ ರಾಕಿ ಅಂತಿಮ ದರ್ಶನಕ್ಕೆ ಬರಲಿಲ್ಲ. ಕುಟುಂಬಕ್ಕೆ ಸಾಂತ್ವನವೂ ಹೇಳಲಿಲ್ಲ. ರಾಕೇಶ್ ಪೂಜಾರಿ ಈಗ ತಾನೇ ಸಿನಿಮಾ ರಂಗದಲ್ಲಿ ಭದ್ರವಾಗಿ ಬೇರೂರೋದಕ್ಕೆ ಶುರು ಮಾಡಿದ್ದ. ಅದರಲ್ಲೂ ಕಾಂತಾರ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ನನ್ನ ಬದುಕೇ ಬದಲಾಯಿತು ಅಂತ ಸಂಭ್ರಮಿಸಿದ್ದ. ಹೀಗಾಗಿಯೇ ಈ ಸಿನಿಮಾ ಮೇಲೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದ. ಕಾಂತಾರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ಇದರ ಪ್ರೀಕ್ವೆಲ್ನಲ್ಲಿ ನನಗೊಂದು ರೋಲ್ ಸಿಕ್ಕಿದೆ. ಸಿನಿಮಾ ಗೆದ್ರೆ ನಾನು ಗೆದ್ದಂತೆ ಅಂತ 10 ಕನಸು ಕಟ್ಕೊಂಡಿದ್ದ. ಎಲ್ರಿಗಿಂತ ಮುಂಚೆ ಸಿನಿಮಾ ಸೆಟ್ನಲ್ಲಿರ್ತಿದ್ದ ರಾಕಿ ತನಗೆ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದ. ಆದ್ರೆ ದುರಾದೃಷ್ಟ ನೋಡಿ, ತನ್ನ ಸಿನಿಮಾವನ್ನ ನೋಡೋದಕ್ಕೂ ಮೊದಲೇ ಕಾಲದ ಕರೆ ಬಂದಿದೆ. ರಾಕೇಶ್ ಪೂಜಾರಿ ವಿಷಯದಲ್ಲಿ ಕಾಂತಾರ ಸಿನಿಮಾ ತಂಡ ಕ್ಯಾರೆ ಅಂತಿಲ್ಲ ಅಂತ ಕರಾವಳಿ ಮಂದಿ ಸಿಟ್ಟಾಗಿದ್ದಾರೆ. ಡಿವೈನಿಂಗ್ ಸ್ಟಾರ್ ಅಂತ ಕರೆಸಿಕೊಳ್ಳೋ ರಿಷಬ್ ಶೆಟ್ಟಿ ರಾಕಿ ಕುಟುಂಬದ ನೋವಿಗೆ ಹೆಗಲಾಗಲಿಲ್ಲ. ರಾಕಿ ಸಾವಿನ ದಿನ 100 ಕಿಲೋಮೀಟರ್ ದೂರದಿಂದ ಸ್ನೇಹಿತರು ಬಂದಿದ್ರು. ರಕ್ಷಿತಾ, ಅನುಶ್ರೀ, ಯೋಗರಾಜ್ ಭಟ್ ಸೇರಿದಂತೆ ಹಲವಾರು ದೊಡ್ಡ ಕಲಾವಿದರು ಬೆಂಗಳೂರಿನಿಂದ ಬಂದಿದ್ರು. ಆದ್ರೆ ಉಡುಪಿಯಲ್ಲೇ ಇದ್ದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮಾತ್ರ ಎಲ್ಲೂ ಸುಳಿಯಲೇ ಇಲ್ಲ. ಅಂತಿಮ ದರ್ಶನಕ್ಕೂ ಬಾರದ ರಿಷಬ್ ಶೆಟ್ಟಿ ರಾತ್ರಿ 10 ಗಂಟೆಗೆ ಸಾಂತ್ವನದ ಪೋಸ್ಟ್ ಹಾಕಿದ್ರು. ಅದೂ ಸಹ ರಾಕೇಶ್ ಪೂಜಾರಿಯ ಅಂತ್ಯ ಸಂಸ್ಕಾರವಾದ 3-4 ಗಂಟೆಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪ ಸೂಚಿಸಿದ್ರು. ರಾಕೇಶ್ ಸಾವನ್ನಪ್ಪಿ 2 ದಿನ ಆದ್ರೂ ಕಾಂತಾರ ಸಿನಿಮಾ ತಂಡವಾಗ್ಲಿ ರಿಷಬ್ ಶೆಟ್ಟಿ ಆಗ್ಲಿ ಭೇಟಿ ನೀಡಿಲ್ಲ. ಹೀಗಾಗಿಯೇ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾನವೀಯತೆಯನ್ನ ಮರೆತು ಎಲ್ಲವನ್ನ ಕಮರ್ಷಿಯಲ್ ಆಗಿ ನೋಡಬೇಡಿ ಅಂತ ರಾಕೇಶ್ ಸ್ನೇಹಿತರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿನಿಮಾ ಮಂದಿ ಅಂದ್ರೆ ಒಂದು ಫ್ಯಾಮಿಲಿ ಇದ್ದಂತೆ. ನೋವಿರಲಿ ದುಃಖವಿರಲಿ ಎಲ್ರೂ ಒಟ್ಟಿಗೆ ಹೆಜ್ಜೆ ಹಾಕಿದ್ರೇನೆ ಅದಕ್ಕೊಂದು ಬೆಲೆ. ರಾಕೇಶ್ನದ್ದು ಮೊದಲೇ ಬಡತನದ ಕುಟುಂಬ. ತಂಗಿಯನ್ನ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅನ್ನೋದು ರಾಕಿಯ ದೊಡ್ಡ ಕನಸಾಗಿತ್ತು. ಹೀಗಾಗಿಯೇ ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ಕುಟುಂಬಕ್ಕೆ ಸಾಂತ್ವನದ ಜೊತೆ ಆಸರೆಯೂ ಬೇಕಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.